కేంద్రంలో కాంగ్రెస్ పార్టీ అధికారంలోకి రావడం ఖాయం. రాష్ట్ర హోంమంత్రి డాక్టర్ జి పరమేశ్వర్ గారు ప్రసంగించారు. చిత్రదుర్గ లోక్సభ అభ్యర్థి బిఎన్ చంద్రప్పను అత్యధిక మెజారిటీతో గెలిపిద్దామని హోంశాఖ మంత్రి డాక్టర్ జి పరమేశ్వర్ గారు పిలుపునిచ్చారు. ఎన్నికల నేపథ్యంలో పాగోడ పట్టణంలోని కాంగ్రెస్ కార్యాలయంలో కార్యకర్తల సమావేశంలో మంత్రి మాట్లాడుతూ బీజేపీ 10 ఏళ్ల పాలనలో చేసిందేమీ లేదని, ఎన్డీఆర్ఎఫ్ నిధుల మంజూరు, రైతుల గిట్టుబాటు ధర, పేదరిక నిర్మూలన, రైతుల రుణమాఫీ చేయడంలో పూర్తిగా విఫలమైందన్నారు. ఈ కార్యక్రమంలో మాజీ మంత్రి వెంకటరమణప్ప, స్థానిక ఎమ్మెల్యే హెచ్వి వెంకటేష్, జిల్లా అధ్యక్షుడు చంద్రశేఖర్ గౌడ్, కేపీసీసీ అధ్యక్షుడు మురళీధర, అక్కలప్ప, రాజమౌళ్య, బ్లాక్ కాంగ్రెస్ అధ్యక్షుడు సందేశ్ బాబు, రామంజనప్ప, రాజేష్ తదితరులు పాల్గొనడం జరిగింది. ನೀವೇನೊಂದು ಪೈಸಾ ಕೊಟ್ಟಿಲ್ಲ ನಮಗೆ. ಕೇಂದ್ರ ಸರ್ಕಾರ NDRF ನಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ. ನಾವು ನಮ್ಮ ರಾಜ್ಯದ ಹಣದಲ್ಲಿ ಕೊಟ್ಟಿದ್ದೇವೆ. ಹಾಗಾದ್ರೆ ನಾವು ದಿವಾಳಿ ಆಗೋಗ್ಬಿಟ್ವಾ? ಕೇಂದ್ರದಲ್ಲೂ ಕೂಡ ನಾವು ಕೊಡ್ತಕ್ಕಂಥ ಗ್ಯಾರಂಟಿಯಲ್ಲಿ ನಾವು ದಿವಾಳಿ ಆಗೋದಿಲ್ಲ. ಒಂದು ಕುಟುಂಬಕ್ಕೆ 14,333 ರೂಪಾಯಿ ನಾವು ಕೊಡ್ತೇವೆ ಒಂದು ಕುಟುಂಬಕ್ಕೆ ಅಂದಾಗ ನಾವು ದಿವಾಳಿ ಆಗೋದಿಲ್ಲ. ಆ ಕುಟುಂಬ ಮೇಲೆ, ಆ ಕುಟುಂಬ ಕಷ್ಟದಿಂದ ಆಚೆ ಬರುತ್ತೆ. ಅವ್ರ ಮಕ್ಕಳು ವಿದ್ಯಾವಂತರಾಗ್ತಾರೆ. ಆ ಹೆಣ್ಮಗಳು ಏನೋ ತನಗೇನಾದ್ರೂ ಕೂಡ ಮನೆಗೆ ಸಾಮಾನು ತಗೋಬೇಕು, ಮತ್ತೊಂದು ತಗೋಬೇಕು, ಬೇರೆಯವ್ರನ್ನ ಹೋಗಿ ಹಂಗಲಾಡ್ಸಿದಂಥದ್ದು ತಪ್ಪುತ್ತೆ. ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪುತ್ತೆ. ಆ ರೈತ ಒಂದಿಷ್ಟು ಆ ಹಣ ಉಪಯೋಗ ಮಾಡ್ಕೊಂಡು ಒಂದಿಷ್ಟು ಆ ಸಾಲ ಮಾಡೋದನ್ನ ನಿಲ್ಲಿಸಿದ್ರೆ ಅವನ ಕುಟುಂಬ ಚೆನ್ನಾಗ. ಇದು ಕಾಂಗ್ರೆಸ್ಸಿನ ಮಾಡ್ತೇನಿಲ್ಲ. ಅದಕ್ಕಾಗಿ ನಾವು ಅವರು ಏನ ಬಡತನ ನಿರ್ಮೂಲನೆ, ಗರೀಬಿ ಹಟಾವು ಅಂತ ಹೇಳಿದ್ರು. ಅದಕ್ಕೆ ಅನೇಕ ಕಾರ್ಯಕ್ರಮ ಕೊಟ್ಟರು. ಒಂದು ಕಾರ್ಯಕ್ರಮ ಏನಾರ ಕೊಟ್ಟಿದ್ರೆ ಇವರು ನಾವು ಹೇಳ್ಕೊಳ್ತಿರ್ಬೋದು. ಆ ರೈತ ಸಂಘದ ಅಧ್ಯಕ್ಷರು ರಮೇಶ್ ಗೊತ್ತಾಗಲ್ಲ, ನರಸಿಂಹರೆಡ್ಡಿ ಅವರಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಈ ದೇಶದ ರೈತರು ಏನ್ ಕೇಳ್ತಾರ್ರಿ? ಏನ್ ಕೇಳ್ತಾರೆ? 1,000 ಕೋಟಿ ಕೊಡುವ ನನಗೆ ಅಂತ ಕೇಳ್ತಾರೆ. ಅರೆ, ನಾವು ಬೆಳೆದಿರೋ ಕಡಲೆಕಾಯಿ ಬೆಲೆ ಕೊಡಪ್ಪ ಅಂತಾರೆ. ಮಾರ್ಕೆಟ್ ನಲ್ಲಿ ನಾವು ಕಷ್ಟ ಬಿದ್ದು ಬೆಳಿತೀವಿ ಪಾವಗಡದಲ್ಲಿ. ಆ ಕಡಲೆಕಾಯಿಗೆ ಬೆಲೆ ಕೊಡು, ನನ್ಗೆ ಇನ್ನೇನು ಕೊಡ್ಬೇಡಪ್ಪ, ಬೆಲೆ ಕೊಡು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡು ಅಂತ ಕೇಳಿ ಬೀದಿಗಿಳಿದು 1 ವರ್ಷ ಸ್ಟ್ರೈಕ್ ಮಾಡಿದ್ರು ಕೂಡ ನೀವು ಅವ್ರನ್ನ ಪರಿಗಣಿಸಲಿಲ್ಲ. ಸಾಲ ಮನ್ನಾ ಮಾಡಿ ಅಂತೇಳಿ ಪರಿಪರಿಯಾಗಿ ಕೇಳ್ಕೊಂಡ್ರು, ಕೊಡ್ಲಿಲ್ಲ. ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ, ಎರಡು ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಯಾವ ದುಪ್ಪಟ್ಟು ಕಾಣಲಿಲ್ಲ. ಇವತ್ತು ರೈತರ ಸಂಕಷ್ಟ ಎಲ್ಲಿ ಮುಟ್ಟಿದೆ? ಇವತ್ತು ಕರ್ನಾಟಕದಲ್ಲಾದ್ರೂ ಸ್ವಲ್ಪ ಮೇಲು, ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರೈತರ ಕಷ್ಟ ನೋಡಕ್ಕಾಗೋದಿಲ್ಲ. ಅದಕ್ಕಾಗಿ ಸ್ವಾಮಿನಾಥನ್ ಸಮಿತಿಯವರು ರೆಕಮೆಂಡೇಶನ್ ಮಾಡಿ ಅದನ್ನ ಅಕ್ಸೆಪ್ಟ್ ಮಾಡಿ ಅಂದ್ರೆ ಅದನ್ನು ಮಾಡಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಏನಾದ್ರೂ ಒಂದು ಮಾಡಿ ನಮಗೆ ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು? ಅಂಬಾನಿಗೆ ಇವ್ರಿಗೆ ನಮಗೆ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಅದಾನಿಗೆ ಇನ್ಕಮ್ ಎಷ್ಟಿತ್ತು, ಆದಾಯ, ಅವನ ವ್ಯವಹಾರ ಎಷ್ಟಿತ್ತು ಅಂದ್ರೆ 25,000 ಕೋಟಿ ರೂಪಾಯಿ 10 ವರ್ಷದ ಹಿಂದೆ ಇದ್ದಿದ್ದು ಅವನ ವ್ಯವಹಾರ. ಇವತ್ತು 7.5 ಲಕ್ಷ ಕೋಟಿ ಇವತ್ತು ಅವನ ವ್ಯವಹಾರ. ಯಾರ್ದು? ಅದಾನಿ. ಅಂಬಾನಿದು 1,54,000 ಕೋಟಿ, ಇವತ್ತು 7.5 ಲಕ್ಷ ಕೋಟಿ. ಇವರಿಗೆ ನೀವು ಹಣ ದುಪ್ಪಟ್ಟು ಮಾಡಿದ್ದೀರಿ ವಿನಃ ನಮ್ಮ ರೈತರಿಗೆ ಅಥವಾ ನಮ್ಮ ಯಾರಿಗೆ ಕೂಡ ಜನರಿಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನೇ ಸಾಧನೆ ಅಂತ ಹೇಳ್ಕೊಂಡು ಹೊರಟಿದ್ರು. ಅವ್ರಿಗೇನು ಹೇಳಕ್ಕಾಗ್ತಾ ಇಲ್ಲ. ನರೇಂದ್ರ ಮೋದಿ ಸಾಹೇಬರು ಇಲ್ಲಿ ಬಂದು ಏನು ಹೇಳಕ್ಕಾಗ್ತಾ ಇಲ್ಲ. ಆಯ್ತಪ್ಪ, ನಾವು ನಿನ್ನೆ ಸಿದ್ದರಾಮಯ್ಯನವ್ರು ಕೇಳಿದ್ರು, ನಾವೆಲ್ಲ ಕೇಳ್ತಾ ಇದ್ದೀವಿ, ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಹೇಳಿ.
26 ಜನ MP ಕೊಟ್ರಲ್ಲ ಕರ್ನಾಟಕ ಎರಡನೇ ಬಾರಿಯಲ್ಲಿ ಏನ್ ಮಾಡಿದ್ದಾರೆ ಹೇಳಿ. ನಾವು ಬರ ಎಂಥ ಬರ ಬಂದಿದೆ ನಿಮಗೂ ಗೊತ್ತು. ಪಾವಗಡದವ್ರಿಗಿನ್ನ ಇನ್ಯಾರಿಗೂ ಬರ ಅರ್ಥ ಆಗಿಲ್ಲ, ಅದಕ್ಕಿಂತ ಚೆನ್ನಾಗಿ ಇನ್ಯಾರಿಗೂ ಅರ್ಥ ಆಗಿಲ್ಲ. 36,000 ಕೋಟಿ ರೂಪಾಯಿ ನಷ್ಟ ಅಂತ ಎಸ್ಟಿಮೇಟ್ ಮಾಡಿದ್ವು ನಾವು ಅಷ್ಟು ದುಡ್ಡು ಕೇಳಲಿಲ್ಲ. ಅಷ್ಟು ದುಡ್ಡು ಕೇಳಿ 226 ತಾಲೂಕು ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ವು. ನಾವು ನಿಮ್ಮನ್ನ 18,000 ಕೋಟಿ ಕೇಳೋದು. 18 ಕೊಡಿ, 36 ನಮಗೆಲ್ಲ ಅಷ್ಟಾಗಿದೆ, ಆದ್ರೆ ಅದರಲ್ಲಿ ಅರ್ಧ ಕೊಟ್ಬಿಡಿಯಪ್ಪ ನಮಗೆ ಅಂತ ಕೇಳೋದು. ಒಂದೇ ₹1 ಕೊಟ್ಟಿಲ್ಲ. ₹1 ಕೊಟ್ಟಿಲ್ಲ ಇವತ್ತಿನವರೆಗೂ. 1 ಕೊಟ್ಟಿದ್ರೆ ಹೇಳಿ, ಯಾಕಂದ್ರೆ ಮಾಧ್ಯಮ ಸ್ನೇಹಿತರಿದ್ದಾರೆ, ಅವ್ರ ಮುಂದೆ ನಾವೆಲ್ಲ ಸುಳ್ಳು ಹೇಳಕ್ಕಾಗೋದಿಲ್ಲ. ಇವರ ₹1 ಕೊಟ್ಟಿದ್ರೆ ಹೇಳಿ. NDRF ಅಂತ ನಮಗೆ ನಮ್ಮ ಶೇರ್ ಅಂತ ಕೊಡ್ತಾರೆ. ಯಾವುದಾದ್ರೂ ಕೂಡ ಆಪತ್ತು ಬಂದ್ರೆ ಆ ಆಪತ್ತಿಗೆ ಒಂದಿಷ್ಟು ಹಣ ಅಂತೇಳಿ ಪರ್ಸೆಂಟೇಜ್ ಲೆಕ್ಕ ಹಾಕಿ ನಮಗೆ ಕೊಡ್ತಾರೆ NDRF. ₹1 ಇವತ್ತು ತನಕ ಕೊಟ್ಟಿಲ್ಲ. ನಾವು ಪರಿಪರಿಯಾಗಿ ಕೇಳ್ಕೊಂಡಿದ್ದೀವಿ. ನೀವು GSTನಲ್ಲೂ ನಮ್ಮ ಶೇರ್ ಸರಿಯಾಗಿ ಕೊಟ್ಟಿಲ್ಲ, ನಮಗೆ ಬರಗಾಲಕ್ಕೂ ಹಣ ಕೊಟ್ಟಿಲ್ಲ, NDRFಗೂ ಹಣ ಕೊಟ್ಟಿಲ್ಲ. ಮತ್ತೆ ಏನು ಕರ್ನಾಟಕಕ್ಕೆ ಮಾಡಿದ್ದೀರಿ? 26 ಜನ MP ತಗೊಂಡೋಗಿ ಅಪ್ಪರ್ ಭದ್ರ ಆಗ್ಬೇಕಾಗಿತ್ತು, ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು. ನೀವು ಹಣ ಕೊಟ್ಟಿದ್ರೆ ಅಪ್ಪರ್ ಭದ್ರ ಮುಗಿದಿರೋದು, ಪಾವಗಡಕ್ಕೆ ನೀರು ಬಂದಿರೋದು, ಮಧುಗಿರಿಗೆ ನೀರು ಬಂದಿರೋದು, ಕೊರಟಗೆರೆಗೆ ನೀರು ಬಂದಿರೋದು. ನೀವು ಅನೌನ್ಸ್ ಮಾಡಿದ್ರೆ 5,000 ಕೋಟಿ ಕೊಡ್ತೀವಿ, ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಮಾಡ್ತೀವಿ, 5,000 ಕೋಟಿ ಕೊಡ್ತೀವಿ ಅಂತ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಒಂದೇ ₹1 ಕೊಡ. ಏನಕ್ಕೆ ನಾವು ಕರ್ನಾಟಕದವರು ಯಾರಾದ್ರೂ 26 ಜನ ಗೆಲ್ಸಿರೋರು ಇವಾಗ ಜನ ಏನು ಕೋಟ್ ಹಾಕ್ತಾರೆ ಹೇಳಿ. ಆದ್ರಿಂದ ತಾವು ಅರ್ಥ ಮಾಡ್ಕೋಬೇಕು. ಪಾವಗಡದವ್ರಿಗೆ ನಾನೇನು ಹೇಳೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ, ಕಾಂಗ್ರೆಸ್ಸಿನ ಭದ್ರಕೋಟೆ ಇದೆ. ಹಾಗಾಗಿ ಇಲ್ಲಿ ಹೆಚ್ಚು ಲೀಡ್ ಬರಲಿ ಅಂತ ಅಷ್ಟೇ ನಾನು ಹೇಳಕ್ ಬಂದಿದ್ದೀನಿ. ನೀವೇನು ಹಾಕೋದಿಲ್ಲ ಓಟು ಅಥವಾ ಗೆಡ್ಸೋದಿಲ್ಲ ಅಂತ ಅಲ್ಲ. ಹೆಚ್ಚು ಲೀಡ್ ಬಂದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ಚಂದ್ರಪ್ಪನಿಗೆ ಅನುಕೂಲ ಆಗ್ತದೆ. ಸ್ವಲ್ಪ ಆ ಕಡೆ ಏನಾರ ಒಂಚೂರು ಸಣ್ಣ ಪುಟ್ಟದು ಕಮ್ಮಿ ಆದರೆ ಇಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಹೇಳಿ ನಾನು ಅದಕ್ಕೋಸ್ಕರ ತಮ್ಮನ್ನೆಲ್ಲ ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಭಾಳ ಅನೇಕ ವಿಚಾರಗಳಿದೆ, ಈಗೆಲ್ಲ ಸಮಯ ಇಲ್ಲ, ಅದಕ್ಕೆ ಹೇಳೋಕ್ಕೂ ಹೋಗೋದಿಲ್ಲ. ನಾನು ಇಷ್ಟೇ ನಿಮ್ಮನ್ನು ಕೇಳ್ಕೊಳ್ತೀನಿ. ವೆಂಕಟರಮಣಪ್ಪನವರು ಒಬ್ಬ ಸಾಮಾನ್ಯವಾದಂಥ ಮನುಷ್ಯ. ಯಾವ ರೀತಿಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಜನಸಮುದಾಯದ ಜೊತೆ ಗುರುತಿಸಿಕೊಂಡ್ರು ಅಂತ ಹೇಳಿದ್ರೆ ಇದೊಂದು ನಿದರ್ಶನ, ಮಾದರಿ. ವೆಂಕಟರಮಣಪ್ಪನವಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವ್ಯಾರು ಅವ್ರ ಥರ ರಾಜಕಾರಣ ಮಾಡೋಕ್ಕಾಗೋದೇ ಇಲ್ಲ. ಅದೇ ರೀತಿ ಇವತ್ತು ವೆಂಕಟೇಶ್ ಅವರಿಗೆ ವೆಂಕಟರಮಣಪ್ಪನಿಗೆ ಟಿಕೆಟ್ ತಕ್ಷಣ ಕೊಟ್ಟಿದ್ದು, ಹೌದಲ್ಲಣ್ಣ? ನಾನು ಇಲ್ಲೇ ಬಂದು ಹೇಳಿದೆ, ಐಬಿನಲ್ಲಪ್ಪ, ಪಬ್ಲಿಕ್ ಆಗಿ ಮೀಟಿಂಗ್ ಅಲ್ಲಿ ಇಲ್ಲೇ ಹೇಳಿದೆ. ಪಬ್ಲಿಕ್ ಅಲ್ಲಿ ಮೀಟಿಂಗ್ ಅಲ್ಲಿ ನಾನು ಟಿಕೆಟ್ ಕೊಡೋದೇ ವೆಂಕಟರಮಣಪ್ಪನಿಗೆ. ಒಬ್ಬ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಅವತ್ತಿಗೆ ಘೋಷಣೆ ಮಾಡೋದ್ರೆ ಅದು ಯಾವನ್ರಿ ತಪ್ಸೋನು? ನಾನಿದ್ದಂಗೆ ವೆಂಕಟರಮಣಪ್ಪನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ಯಾರು ತಪ್ಸೋದು ಯಾರು ಅಂತ ಹೇಳೋದೆ. ಅದೇ ರೀತಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ, ಅವ್ರು ಗೆದ್ದು ಬಂದ್ರು, ಮಂತ್ರಿನೂ ಆದ್ರು ತಿರುಗಿ. ಈ ಬಾರಿ ಕಳೆದ ಬಾರಿ ಇರ್ಲಿ, ಈ ಬಾರಿ ವೆಂಕಟೇಶ್ವರಿಗೆ ಕೊಡ್ಬೇಕು ಅನ್ನುವಾಗ ಏನು 100 ವಿಘ್ನ. ಅಟ್ಲ ಇಟ್ಲ ಬೇಡಪ್ಪ ನಮ್ಗೆ, ಅಟ್ಲಾನು ಇಲ್ಲ ಇಟ್ಲಾಗ ಹೋಗ ನೀನ್ ಸುಮ್ಮನೆ ಅತ್ಲಾಗಿ ಆಯ್ತಾ ಮಾಡಿ. ಇವತ್ತು ವೆಂಕಟೇಶ್ ಅವರಿಗೆ ನಿಮ್ಮ ಆಶೀರ್ವಾದ ಮಾಡಿದ್ದೀನಿ. ಒಬ್ಬ ಯುವಕ, ಬೆಳೀತಕ್ಕಂಥ ಭವಿಷ್ಯ ಇದೆ. ನೀವು ಇದೇ ರೀತಿ ಅದನ್ನ ಆರಿಸಿ ಕಳಿಸ್ಬೇಕು. ಆಗ್ಲಿ, ಸಂತೋಷ. ಅವರಿಗೆ ಭವಿಷ್ಯ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಅಧಿಕಾರ ಸಿಗಲಿ ಅಂತೇಳಿ ಆಶಿಸ್ತೇನೆ. ಯಾಕೆಂದ್ರೆ ಯುವಕರು ಬರಬೇಕು. ವೆಂಕಟರಮಣಪ್ಪನವರು ಮಾಡಿದ್ರು, ಸಾಕಷ್ಟು ಅವರ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ತಾವೆಲ್ಲ
ವೆಂಕಟೇಶ್ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ, ಇಷ್ಟಪಟ್ಟಿದ್ದೀರಿ. ಅವ್ರಿಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಬೈತೀನಿ, ಸ್ವಲ್ಪ ಒಂದೊಂದು ಸಾರಿ ಬೈದ್ಬಿಡ್ತೀನಿ, ಸ್ವಲ್ಪ ಸರಿಯಾಗಿ ಹೋಗಪ್ಪ ಅಂತೀನಿ. ಆದ್ದರಿಂದ ಇವತ್ತು ಆತನಿಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಚಂದ್ರಪ್ಪ ಆತನು ಕೂಡ ಒಬ್ಬ ಸಭ್ಯ ವ್ಯಕ್ತಿ, ಒಬ್ಬ ಸರಳವಾದಂಥ ವ್ಯಕ್ತಿ ಚಂದ್ರಪ್ಪ. ನಾನು ಮೊದಲನೇ ಬಾರಿ ನಾನು ಶಾಸಕನಾದಾಗ, ಸಚಿವನಾದಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ವೈಸ್ ಪ್ರೆಸಿಡೆಂಟ್ ಮಾಡಿದ್ದೆ ನಾನು ಮೊದಲನೇದಾಗಿ. ಅದಾದ ಮೇಲೆ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಕಾರ್ಯದರ್ಶಿ ಮಾಡಿದ್ದೆ. ನನ್ನ ಜೊತೆಯಲ್ಲೇ ನನ್ನ ಟೀಮ್ನಲ್ಲಿ ಇದ್ದರು ನಮ್ಮ ಚಂದ್ರಪ್ಪ. ಹಾಗಾಗಿ ಆತನಿಗೆ MP ಆದರು. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಫೀಸ್ ಬೇರರ್ಸಲ್ಲಿ MP ಆದವ್ರ ಪೈಕಿ ಆತನೂ ಒಬ್ಬ. 5-6 ಜನ MP ಆದರು, ಚಂದ್ರಪ್ಪನೂ MP ಆದರು. ನಿಮ್ಮೆಲ್ಲರ ಆಶೀರ್ವಾದ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಹಾಕ್ಬೇಕಲ್ಲ ಒಂದೊಂದ್ಸರಿ, ಆದ್ರಿಂದ ಈ ಬಾರಿ ಮತ್ತೆ ಅವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರನ್ನು ನಾವೆಲ್ಲ ಆರಿಸಿಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಯಾಕೆಂದರೆ ನಮಗೆ ಚಂದ್ರಪ್ಪ ಒಂದು ಕಡೆ ಆದರೆ ನಮಗೆ ಕಾಂಗ್ರೆಸ್ ಪಕ್ಷ ಅಲ್ಲಿ ನಂಬರ್ ಆಗುವಂಥದ್ದು ಮತ್ತು ಅದೊಂದು ಕಡೆ ನಾವು ನಂಬರ್ ಆಗಬೇಕಲ್ಲ. ಈಗ ನಾವು ಅಧಿಕಾರ ಹಿಡಿಬೇಕಾದ್ರೆ ನಾವು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಇಡೀ ದೇಶದಲ್ಲಿ ನಂಬರ್ ಆಗಬೇಕು. ಅದಕ್ಕಾಗಿ ಚಂದ್ರಪ್ಪನನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ತಾವೆಲ್ಲರೂ ಕೂಡ ಅನಿರೀಕ್ಷಿತವಾಗಿ ತಾವು ತಿಳಿಸಿದ್ರು ಕೂಡ ಇಷ್ಟೊಂದು ಜನ ಮುಖಂಡರುಗಳು ಬಂದಿದೆ. ನಿಜಕ್ಕೂ ಕೂಡ ಭಾಳ ಸಂತೋಷ ಆಗ್ತದೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಾನು ಮಾತು ಕೊಡಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಆಕಸ್ಮಿಕವಾಗಿ ನಾನು ಪಾವಗಡಕ್ಕೆ ಬಂದಿದ್ದೇನೆ. ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಒಂದು ಭಾಗ ಆಗಿರತಕ್ಕಂಥ ನಮ್ಮ ಜಿಲ್ಲೆಯ ಪಾವಗಡ ಯಾವ ರೀತಿ ಚುನಾವಣೆ ನಡೆಸ್ತಾ ಇದೆ ಮತ್ತು ಯಾವುದಾದ್ರೂ ವಿಷಯದಲ್ಲಿ ಗೊಂದಲ ಇದ್ರೆ ಅದನ್ನ ಸರಿ ಮಾಡಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಬಹಳ ಯಶಸ್ವಿಯಾಗಿ ಚುನಾವಣೆಯ ಪ್ರಚಾರ ಮತ್ತು ಚುನಾವಣೆಯನ್ನ ವೆಂಕಟೇಶ್ ಅವರು ಶಾಸಕರಾಗಿ ಹಿರಿಯರಾದ ವೆಂಕಟರಮಣಪ್ಪನವರ ಸಲಹೆ ಸೂಚನೆ ಮೇಲೆ ನಡೀತಾ ಇದೆ. ನನಗೆ ವಿಶ್ವಾಸ ಇದೆ ಪಾವಗಡದಲ್ಲಿ ಅತಿ ಹೆಚ್ಚು ಬಹುಮತ ಮಾನ್ಯ ಚಂದ್ರಪ್ಪನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕುತ್ತೆ ಎನ್ನುವಂಥ ವಿಶ್ವಾಸ ನನಗಿದೆ. ಈ ಸಂದರ್ಭದಲ್ಲಿ ನಾವು ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಆದ್ಯತೆಗಳೇನು ಅಂತ ಹೇಳಿ ಈಗಾಗಲೇ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಿದ್ದಾರೆ. ಒಂದು, ಬಡತನ ನಿರ್ಮೂಲನೆ ಆಗಬೇಕು. ಅದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು, ಅವರ ಆರ್ಥಿಕ ಮಟ್ಟ ಹೆಚ್ಚಬೇಕಾದ್ರೆ ಏನು ಮಾಡಬೇಕು ಅನ್ನೋದರಲ್ಲಿ ಕೆಲವು ಭರವಸೆಯನ್ನ ಗ್ಯಾರಂಟಿಗಳ ಮೂಲಕ ಹೇಳಿದ್ದಾರೆ. ಎರಡನೇದು, ಈ ದೇಶದ ಸಾಮಾಜಿಕ ವ್ಯವಸ್ಥೆ ವಿಶೇಷವಾಗಿ ಮೀಸಲಾತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉತ್ತೇಜನ ಅದನ್ನ ಯಾವ ರೀತಿ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಜಾತಿಯ ಜನಗಣತಿ ಆಗಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ನಾವು ಪ್ರಾರಂಭ ಮಾಡಿದ್ದೋ. ಮಾನ್ಯ ಸಿದ್ದರಾಮಯ್ಯನವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನ ಮಾಡಿ ಪ್ರಾರಂಭ ಮಾಡಿದ್ರು. ಅದಕ್ಕೆ ಒಂದು ರೀತಿಯಲ್ಲಿ ಮುಂದುವರಿದ ಭಾಗ ಅನ್ನುವಂಥ ರೀತಿಯಲ್ಲಿ ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅಂತ
ನಾವು ಮೀಸಲಾತಿಯನ್ನು ಕೇವಲ 50%ಗೆ ಕ್ಯಾಪ್ ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಮೀಸಲಾತಿ 50% ಮೇಲೆ ಇರಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆದರೂ ಕೂಡ ಕೆಲವು ರಾಜ್ಯಗಳು, ಉದಾಹರಣೆಗೆ ತಮಿಳುನಾಡು 69% ಮೀಸಲಾತಿಯನ್ನು ಮಾಡಿ ಅವರು ಕೇಂದ್ರಕ್ಕೆ ಕಳಿಸಿದರು. ಕೇಂದ್ರ ಅದನ್ನ ಅನುಮೋದನೆ ಮಾಡಿ ಸಂವಿಧಾನದ 9ನೇ ಶೆಡ್ಯೂಲ್ 9th ಶೆಡ್ಯೂಲ್ಗೆ ಅದನ್ನು ಸೇರಿಸುವುದರ ಮೂಲಕ ಅದನ್ನು ಅಧಿಕೃತ ಮಾಡಿಕೊಟ್ಟಿದ್ದಾರೆ. ಒಂದು ರಾಜ್ಯದಲ್ಲಿ 69% ಮೀಸಲಾತಿ ಕೊಡಬಹುದಾದ್ರೆ ಬೇರೆ ರಾಜ್ಯಗಳು ಯಾಕೆ ಆಗಬಾರದು ಅನ್ನುವಂಥ ಪ್ರಶ್ನೆ ಬಂದಿದೆ. ಅದಕ್ಕಾಗಿ ನಾವು ಮುಂದೆ ಅಧಿಕಾರಕ್ಕೆ ಬಂದರೆ 50% ಕ್ಯಾಪ್ ಏನಿದೆ ಅದನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾವು ಇವತ್ತು ಜನಸಮುದಾಯಕ್ಕೆ ತಿಳಿಸ್ತಾ ಇದ್ದೇವೆ. ಅದರ ಮೂಲಕ ಯಾರು ಹಿಂದುಳಿದಿದ್ದಾರೆ, ದಲಿತ ಸಮುದಾಯಕ್ಕೇನು 18% ಮೀಸಲಾತಿ ಈಗಾಗಲೇ SC/ST ಕೊಟ್ಟಿದೆ. ಅದರ ಜೊತೆಗೆ ಹಿಂದುಳಿದ ಸಮುದಾಯಗಳಲ್ಲಿ ಅನೇಕ ಸಮುದಾಯಗಳು ಶೋಷಿತ ಸಮುದಾಯಗಳಾಗಿ ಆಗಿದ್ದಾವೆ, ಅವು ಮುಂದೆ ಬರಬೇಕು ಅನ್ನೋದರಲ್ಲಿ ಈ ಮೀಸಲಾತಿ ಅಥವಾ ಈ ಕ್ಯಾಪ್ ಮಾಡಿರೋದನ್ನು ತೆಗೆದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಇನ್ನು ತಮಗೆಲ್ಲ ಗೊತ್ತಿದೆ, ಕೃಷಿ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕಳೆದ 10 ವರ್ಷದಿಂದ ನಿರೀಕ್ಷಿಸಿದ ಮಟ್ಟಕ್ಕೆ ಸಿಗಲಿಲ್ಲ. ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಇನ್ ಟೋಟೋ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಬೇಡಿಕೆ ಇಟ್ಟರು ಕೂಡ ಅದು ಆಗಲಿಲ್ಲ. ಅದು ಸಾಲ ಮನ್ನಾ ಇರ್ಬೋದು, ಬೆಳೆಗಳಿಗೆ ಬೆಲೆ ಇರ್ಬೋದು, ಅಥವಾ ಇನ್ಶೂರೆನ್ಸ್ ಇರ್ಬೋದು. ಇದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ ನಾವು ಮಾಡಿಕೊಂಡಿದ್ದೇವೆ. ಯಾಕೆಂದರೆ ನಮಗೆ ಅರಿವಿದೆ, ಹಸಿರು ಕ್ರಾಂತಿಯನ್ನು ಈ ದೇಶದಲ್ಲಿ ತಂದವರು ಕಾಂಗ್ರೆಸ್ನವರು. ಅದಕ್ಕಾಗಿ ಆ ರೈತನ ಕಷ್ಟ, ರೈತನಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಚೆನ್ನಾಗಿ ಅರಿವಿದೆ. ಆದ್ದರಿಂದ ಅದನ್ನು ಕೂಡ ಆದ್ಯತೆಯ ಮೇಲೆ ಇಟ್ಕೊಂಡಿದ್ದೇವೆ. ಇನ್ನು ನಮಗೆ ಬಡತನ ನಿರ್ಮೂಲನೆಯ ಒಂದು ಭಾಗವಾಗಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದಿದ್ದು. ಅದು 100 ರೂಪಾಯಿಯಿಂದ 150ರಿಂದ ಈಗ 350ರವರೆಗೂ ಹೋಗಿದೆ. 320 ಅಲ್ಲ, 400ಕ್ಕೆ ಪ್ರಪೋಸ್ ಮಾಡಿದ್ದೇವೆ. 400 ರೂಪಾಯಿಗೆ ನಾವೀಗ ಅದನ್ನು ಪ್ರಪೋಸ್ ಮಾಡಿದ್ದೇವೆ. 400 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ತಿಳಿಸಿದ್ದೇವೆ. ಅದರ ಮೂಲಕ ಒಂದಿಷ್ಟು ಆತನಿಗೆ, ಆ ಕೂಲಿ ಮಾಡುವಂಥ ವ್ಯಕ್ತಿಗೆ ಇನ್ನಿಷ್ಟು ಆರ್ಥಿಕವಾಗಿ ಅವನಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ. ಮತ್ತು ಈಗಾಗಲೇ ನಾವು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದ್ದೇವೆ. ಅದು ಯಾಕೆ ತಂದೋ, ಏನಕ್ಕೆ ತಂದೋ ಅದೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ. 2,000 ರೂಪಾಯಿ ತಂದಿದ್ದೇವೆ. ವರ್ಷಕ್ಕೆ 24,000 ರೂಪಾಯಿ ಆಗುತ್ತೆ. ಇದರಿಂದ ನಾವು ಒಂದು ಕೇಸ್ ಸ್ಟಡಿ ತಗೊಂಡಿದ್ದೇವೆ. ನಾವು ಏನು ಇಂಪ್ಯಾಕ್ಟ್ ಏನಾಗ್ಬೋದು, ಇಂಪ್ಯಾಕ್ಟ್ ಸ್ಟಡಿ. ಬಡ ಹೆಣ್ಣುಮಗಳು ತನ್ನ ಕುಟುಂಬದ ನೆರವಿಗೆ ಈ ಹಣವನ್ನು ಉಪಯೋಗಿಸ್ತಾಳೆ. ತನಗೆಲ್ಲ ಒಂದಿಷ್ಟು ಚೀಟಿ ಹಾಕ್ತಾಳೆ, ಹಳ್ಳಿಗಳಲ್ಲಿ ತಾವೆಲ್ಲ ನೋಡಿದ್ರೆ ಗೊತ್ತಿರೋದು. ಅದೊಂದಿಷ್ಟು ಹಣ ಕೂಡಿಟ್ಕೊಂಡ್ರೆ ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಮತ್ತು ಆ 2,000 ರೂಪಾಯಿ ಗ್ಯಾರಂಟಿಯಾಗಿ ಬರ್ತಾ ಇದೆ ಅವಳಿಗೆ. ಒಂದು ಸಂಬಳ ಬಂದಂಗೆ ತಿಂಗಳ ಬರುತ್ತೆ ಅವ್ರು ಇರೋವರಿಗೆ. ಅದನ್ನ ನೋಡಿ ಯಾರಾದರೂ ಒಂದಿಷ್ಟು ಸಾಲ ಕೊಡ್ತಾರೆ. ಶಿ ಕ್ಯಾನ್ ಅವೈಲ್ ದಟ್ ಲೋನ್ ಫೆಸಿಲಿಟಿ. ಆದ್ರಿಂದ ಇದನ್ನ ನಾವು ಅರ್ಥ ಮಾಡಿಕೊಂಡು ಇದರಲ್ಲಿ ಬದಲಾವಣೆ ಆಗುತ್ತೆ ಸಮಾಜದಲ್ಲಿ ಆ ಬಡ ಮಹಿಳೆಗೆ ಅಂತೇಳಿ ಇನ್ನೊಂದಿಷ್ಟು ಜಾಸ್ತಿ ಮಾಡ್ಬೋದು. ಸೊ ನಾವು 1 ಲಕ್ಷ ರೂಪಾಯಿ ಮಾಡ್ತೀವಿ. 24,000 ರೂಪಾಯಿ ತಿಂಗಳಿಗೆ ಏನಾಗುತ್ತೆ ವರ್ಷಕ್ಕೆ, ಅದನ್ನ 1 ಲಕ್ಷ ರೂಪಾಯಿವರೆಗೆ ಕೊಡ್ತೀವಿ. ಅಂದ್ರೆ ರಾಜ್ಯ ಸರ್ಕಾರ 24,000 ಕೊಡುತ್ತೆ, ಕೇಂದ್ರ ಸರ್ಕಾರ 1 ಲಕ್ಷ ಕೊಡುತ್ತೆ. ಅಂದ್ರೆ 1,24,000 ರೂಪಾಯಿ. ಅದನ್ನ ತಿಂಗಳಿಗೆ ನೀವು ಡಿವೈಡ್ ಮಾಡಿದ್ರೆ 2,000 ರೂಪಾಯಿ ಇದು ಆಗುತ್ತೆ,
ಅದು 8,333 ರೂಪಾಯಿ ಆಗುತ್ತೆ. ಅಲ್ಲಿಗೆ 10,333 ರೂಪಾಯಿ ತಿಂಗಳಿಗೆ ಸಿಗ್ತದೆ. ಬೇರೆದ್ ಲೆಕ್ಕ ಹಾಕ್ತಿಲ್ಲ ನಾವು, ಯಾವುದು ಫ್ರೀ ಬಸ್ಸು, ಎಲೆಕ್ಟ್ರಿಸಿಟಿ ಅದು ಎಲ್ಲ ಲೆಕ್ಕ ಹಾಕ್ತಿಲ್ಲ. ಹಾಗಾಗಿ ಅದನ್ನು ಕೂಡ ನಾವು ಆದ್ಯತೆಯನ್ನು ಮೇಲೆ ಇಟ್ಕೊಂಡಿದ್ದೀವಿ. ಇವೆಲ್ಲ ಪಾವರ್ಟಿ ಅಲಿವಿಯೇಷನ್ and also improve the sociological issues in the society. ಇದನ್ನ ನಾವು ಆದ್ಯತೆ ಮೇಲೆ ಇಟ್ಕೊಂಡಿದ್ದೇವೆ ಈ ಚುನಾವಣೆಯಲ್ಲಿ. ಸ್ವಾಭಾವಿಕವಾಗಿ ಸಂವಿಧಾನದ ಬಗ್ಗೆ ಮಾತಾಡಿದ್ದೇವೆ. ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದಂಥವರು ಭಾರತೀಯ ಜನತಾ ಪಾರ್ಟಿ ಅನೇಕ ಮುಖಂಡರುಗಳಿದೆ. ನನ್ನ ಹತ್ರ ಎಲ್ಲ ಪೇಪರ್ ಕಟಿಂಗ್ಸ್ಗಳು ಕೂಡ ಇದ್ದಾವೆ. ಆದರೆ ಯಾರು ನರೇಂದ್ರ ಮೋದಿ ಸಾಹೇಬರಾಗ್ಲಿ, ಅಮಿತ್ ಶಾ ಸಾಹೇಬರಾಗ್ಲಿ, ಅವ್ರು ಯಾರು ಕೂಡ ಅದ್ರ ಬಗ್ಗೆ ಆ ವ್ಯಕ್ತಿಗಳು ಮಂತ್ರಿಗಳಾಗಿದ್ದವರು, MP ಗಳಾಗಿದ್ದವರು ಅವ್ರು ಹೇಳಿಕೆ ಕೊಡ್ತಾರೆ. ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸಕ್ಕೆ, ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ. ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಾಗ್ಲಿ ಅಥವಾ ಇಲ್ಲ ರೀ ಅವ್ರು ಹೇಳೋದು ಕರೆಕ್ಟ್ ನಾವು ಮಾಡ್ತೀವಿ ಅಂತ ಅನ್ನೋದ್ರು ಹೇಳಬೇಕು. ಹಾಗಾಗಿ ಅದು ಇವತ್ತು ನಮಗೆ ಈ ದೇಶದ ಯಾರು ಸ್ವಲ್ಪ ಮಟ್ಟಿಗೆ ರಾಜಕೀಯ ಅಥವಾ ಸಾಮಾಜಿಕ ಜೀವನವನ್ನು ಅರ್ಥ ಮಾಡ್ಕೊಳ್ಳಬಲ್ಲರು ಅವರಿಗೆ ಅರ್ಥ ಆಗ್ತದೆ ಸಂವಿಧಾನ ಅಂದ್ರೇನು, ಸಂವಿಧಾನ ಬದಲಾಯಿಸಿದ್ರೇನು, ಇದೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಆ ಸಂವಿಧಾನವನ್ನು ಬದಲಾಯಿಸೋದಕ್ಕಾಗಲಿ ಅದನ್ನು ಅಮೆಂಡ್ ಮಾಡಿ ಉತ್ತಮ ಮಾಡ್ಕೋಬೋದೇ ಬಿಟ್ಟರೆ ಅದನ್ನು ಬದಲಾಯಿಸುವಂಥ ರೀತಿಯಲ್ಲಿ ಯಾವುದೇ ಅವಕಾಶವನ್ನು ನಾವು ಕೊಡೋದಿಲ್ಲ ಕಾಂಗ್ರೆಸ್ನವರು ಅಂತೇಳಿ ಇದೆಲ್ಲ ಜನರಲ್ ಆಗಿ ಬರುವಂಥ ವಿಚಾರಗಳು. ಹಾಗಾಗಿ ಇವತ್ತು ಈ ಚುನಾವಣೆ ರಾಜ್ಯದಲ್ಲಿ ನಾವು 28 ಸೀಟಿಗೆ 20 ಗೆದ್ದಿದ್ದೀವಿ. ನಮಗೆ ಇನ್ನೂ ಹೆಚ್ಚು ಗೆದ್ದಿರುವಂಥದ್ದು ಬಂದರೆ ಭಾಳ ಸಂತೋಷ. ಆದರೆ ನಮಗೆ ಇರುವಂಥ ಮಾಹಿತಿಗಳು ನಾವು ಕ್ಯಾಂಡಿಡೇಟ್ಗಳನ್ನ ಹಾಕಿದ ಮೇಲೆ ಮತ್ತು ಆಯಾಯ ಕ್ಷೇತ್ರದಲ್ಲಿ ಯಾವ ರೀತಿ ಕಾರ್ಯಕರ್ತರು ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಹೇಳೋದಾದರೆ 20 ಸೀಟನ್ನು ಖಂಡಿತವಾಗಿ ಗೆದ್ದಿದ್ದೇವೆ. ಚಿತ್ರದುರ್ಗ ಗೆದ್ದಿದ್ದೀವಿ, ತುಮಕೂರು ಗೆದ್ದಿದ್ದೀವಿ ಮತ್ತು ಬೆಂಗಳೂರು ಗೆದ್ದಿದ್ದೀವಿ ರೂರಲ್. ಏನಾದರೂ ಇದ್ರೆ ಕೇಳ್ರಿ. ಸರ್, ಕಾಂಗ್ರೆಸ್ ಅಲ್ಲಿ ಸಮರ್ಪಕ ವ್ಯಕ್ತಿ ಇಲ್ಲವೇ ಇಲ್ಲ ಪ್ರಧಾನಮಂತ್ರಿ ಇದಕ್ಕೆ ಅಂತ ಹೇಳಿ ಒಬ್ಬ ಆರೋಪಗಳು ಮಾಡಿದ್ದಾರೆ. ಯಾರು? ಬಿಜೆಪಿ. ಅವ್ರು ಆರೋಪ ಮಾಡ್ಕೊಂಡ್ರೆ ನಮಗೇನಾಗೋದಿದೆ? ಅವ್ರಿಗೆ ಅನ್ನಿಸ್ಬೋದು ನಮ್ಮಲ್ಲಿ ಸಮರ್ಥ ಇಲ್ಲ ಅಂತ. ನಮ್ಮಲ್ಲಿ ಬಹಳ ಜನ ಇದ್ದಾರೆ ಸಮರ್ಥವಾಗಿರೋರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಲ್ವಾ? ರಾಹುಲ್ ಗಾಂಧಿ ಅವ್ರಿಲ್ವಾ? ಪಕ್ಷ ಘೋಷಣೆ ಮಾಡಿಲ್ಲ ಅಂತ. ಘೋಷಣೆ ನಾವು ಸಂದರ್ಭ ಬಂದಂಗೆ ಮಾಡ್ತೇವೆ. ಬಿಜೆಪಿ ಅವರು ನರೇಂದ್ರ ಮೋದಿ ಅವರೇ. ಹೌದು, ನೀವು ಬೇರೆಯವ್ರನ್ನಲ್ಲಿ ಇಲ್ಲಿ ಓಟ್ ಕೇಳೋದು ಯಾರಿಗೆ? ನೀವು ಇಲ್ಲಿ ಅಭ್ಯರ್ಥಿ ಕೇಳ್ತೀರ, ಗೋವಿಂದ ಕಾರಜೋಳ ಕೇಳ್ತಾ ಇದ್ದೀರಾ, ನೀವು ಕೇಳೋದು ನರೇಂದ್ರ ಮೋದಿ. ನಾವು ನಮ್ಮ ಅಭ್ಯರ್ಥಿಗಳಿಗೆ ನಾವು ಮತ ಕೇಳ್ತೀವಿ. ಹಾಗಾಗಿ ನಾವು ಆ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಇನ್ನೊಂದು ಬಹಿರಂಗ ಇದರಲ್ಲಿ ಪ್ರಚಾರ ಇದರಲ್ಲಿ ರಾಹುಲ್ ಗಾಂಧಿ ಹುಚ್ಚರು ಸಮೇತ ಮತದಾನ ಮಾಡಲ್ಲ, ಅವ್ರಿಗೆ ಒಂದು ಇನ್ವೆಸ್ಟ್ ಆಗಿ ನೋಡಲ್ಲ ಅಂತ ಹೇಳ್ಬಿಟ್ಟು ಕಾರಜೋಳ ಅವರು ಹೇಳಿದರು. ಕಾರಜೋಳ ಅವ್ರ ಮಾತಿಗೆ ರಿಯಾಕ್ಷನ್ ಮಾಡೋದೇನು ನನಗೆ ಸೂಕ್ತ ಅನ್ಸಲ್ಲ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಟು ಕಾರಜೋಳ ಸ್ಟೇಟ್ಮೆಂಟ್. ಸರ್, ದೇಶದಲ್ಲಿ ಇವಾಗ ನಿಮ್ದು ಎಷ್ಟು ಸೀಟ್ ಬರ್ತದೆ ಸರ್? ಎಷ್ಟು ಸೀಟ್ ಟೋಟಲ್ ನಮಗೆ? ನಾನು ಹೇಳಿದೆ ಮಿತ್ರ ಕೂಟದಿಂದ ಬಹಳ ಆಶ್ಚರ್ಯಕರವಾದ ಫಲಿತಾಂಶ ಬರುತ್ತೆ. ನೀವು ಊಹೆನೆ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸೀಟ್ಗಳನ್ನು ಗೆದಿಯುತ್ತೆ ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಪಕ್ಷಗಳು ಇಂಡಿಯಾ ಏನು ನಮ್ಮದು ಇದಿದೆ, ಕೋಯಲಿಷನ್ ಇದೆ, ಆ ಕೋಯಲಿಷನ್ ಪಾರ್ಟ್ನರ್ಸ್ಗಳು ಕೂಡ ಅವರೆಲ್ಲರೂ ಕೂಡ ಅವರವರ ರಾಜ್ಯದಲ್ಲಿ ಗೆದ್ದಿದ್ದಾರೆ ಮತ್ತು ನಾವು ಸರ್ಕಾರ ಮಾಡುವಷ್ಟು ಸಂಖ್ಯೆ ಈ ಇಂಡಿಯಾಗೆ ಬರುತ್ತೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಒಂದು ಗ್ಯಾರಂಟಿ ವಿಚಾರದ ಬಗ್ಗೆ ಒಂದು ವ್ಯಂಗ್ಯ ಮಾಡಿದ್ದಾರೆ. ಏನು 2,000 ರೂಪಾಯಿ ಹಣ ನೀವೇನು ಕೊಡ್ತೀರಾ, ಮತ್ತೆ ಸರ್ಕಾರ ವೈನ್ ಅಂದರೆ ಎಣ್ಣೆ ಜಾಸ್ತಿ ಮಾಡಿದ್ದಾರೆ, ಆ ಹೆಣ್ಮಕ್ಳ ಕಡೆಯಿಂದ ಮತ್ತೆ ಗಂಡಿಂದ ದುಡ್ಡು ಇಸ್ಕೊಂತಾರೆ, ಎಣ್ಣೆ ಕೊಡ್ತಾರೆ, ಮತ್ತೆ ಸರ್ಕಾರಕ್ಕೆ ಹೋಗುತ್ತೆ ಅದು.
ಏನ್ ಮಾಡ್ಬೇಕಾಗಿತ್ತು ಅವ್ರ ಪ್ರಕಾರ ಅವ್ರು ಹೇಳಿ ಅವ್ರ ಸಲಹೆ ಕೊಡ್ಲಿ. ತಪ್ಪಿದ್ದಾರೆ ಅಂತ ಹೇಳಿದ್ನಲ್ಲ, ದುಡ್ಡು ಕೊಟ್ಟು ಅದು ಒಂದು ಹೇಳ್ಬೇಕಾಗಿತ್ತು. 5 ಕೋಟಿ ಸಾಲ ಆಗಿದೆ. ಎಷ್ಟು? 1,05,000. ಹಾ. ಸಾಲದ ಹೊರೆ ನಿಮ್ಮ ಮೇಲೆ ಹೆಚ್ಚಾಗುತ್ತೆ. 2,000 ಕೊಟ್ಟು ತೆರಿಗೆ ರೂಪದಲ್ಲಿ ಹೆಚ್ಚಾಗಿ ವಸೂಲಿ ಮಾಡ್ತಾರೆ. ಪಾಪ ಗೊತ್ತಿಲ್ಲ ಅವ್ರಿಗೆ ನರೇಂದ್ರ ಮೋದಿ ಅವರು ಎಷ್ಟು ಸಾಲ ತಗೊಂಡವ್ರೆ ಅಂತ ಕುಮಾರಸ್ವಾಮಿ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರಿಗೆ ನರೇಂದ್ರ ಮೋದಿ ಅವರು ಸಾಲ ಎಷ್ಟು ಮಾಡಿದ್ದಾರೆ ಅಂತ ಮೊದಲು ತಿಳ್ಕೊಳಕ್ಕೆ ಹೇಳಿ. ಯಾಕೆಂದ್ರೆ 55 ಲಕ್ಷ ಕೋಟಿ ಇದ್ದದ್ದು ಇವತ್ತು 180 ಲಕ್ಷ ಕೋಟಿ ಸಾಲ ಆಗಿದೆ ಕೇಂದ್ರ ಸರ್ಕಾರದಲ್ಲಿ. ನರೇಂದ್ರ ಮೋದಿ ಅವರು ಅದಕ್ಕೆ ಆಡಳಿತಕ್ಕೆ ಬಂದ ಮೇಲೆ 1,25,000 ಕೋಟಿ ಸಾಲ ಆಗಿದೆ. ಅವ್ರನ್ನ ಕೇಳ್ಬಿಟ್ರೆ ನಮ್ಗೆ ಅವ್ರಿಗೆ ಉತ್ತರ ಸಿಕ್ಬಿಡುತ್ತೆ. ನಮ್ದು ಯಾವುದೋ ಸಣ್ಣದು ಸಾಲ. ಜನರಿಗೆ ಪರ್ಮನೆಂಟ್ ಸೋರ್ಸ್ ತೋರಿಸ್ತಾ ಇಲ್ಲ, ಸುಮ್ಮನೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾವುದು? ಹೌದು, ಜನರಿಗೆ ಪರ್ಮನೆಂಟ್ ಸೋರ್ಸ್ ತೋರಿಸ್ತಾ ಇಲ್ಲ, ಅವರು ಸುಮ್ಮನೆ ದುಡ್ಡು ಕೊಡ್ತಾ ಇದ್ದಾರೆ ತಿಂಗಳು ಅಂತ. ನಾವು ನಮಗ್ ತಿಳಿದಿದ್ ನಾವು ಮಾಡ್ತೀವಿ ಸೋಮ. ಆಯ್ತಪ್ಪ, ಹಿಂದೆ ನೀವು ನಿಮಗ್ ತಿಳಿದಿದ್ ನೀವು ಮಾಡಿ. ನೀವು ಮಾಡಿದಿರಲ್ಲ 10 ವರ್ಷ ಪಕೋಡ ಮಾಡಿಸಿದ್ರಿ. ಅಲ್ಲಲ್ಲ, 10 ವರ್ಷ ನೀವು ಉದ್ಯೋಗ ಕುಮಾರಸ್ವಾಮಿ ಕೊಡ್ಲಿಲ್ಲ. ಹಿಂದೆ ಏನೇನು ಭಾಷಣ ಮಾಡೋಗಿದ್ದ ಅವೆಲ್ಲ ತಡ್ಕೊಂಡಿದ್ದಾನ. ಕುಮಾರಸ್ವಾಮಿ ಸುಳ್ಳು ಭಾಷಣ ಯಾಕಪ್ಪ ಮಾತಾಡ್ತೀವಿ? ಪರ್ಮನೆಂಟ್ ಆಗಿ ಮಾಡಿರುದ್ರಲ್ಲ 10 ವರ್ಷ ಪರ್ಮನೆಂಟ್ ಸೋರ್ಸ್ ಅನ್ನ ಅವರು ಯಾವ್ದೆಲ್ಲ ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಈ ದೇಶದ ಜನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸರ್, ಕೆಲವು ಮುಖಂಡರು ತುಮಕೂರು ಬೆಂಗಳೂರು ಹೋಗತ್ತಾಳೆ ಕಾಂಗ್ರೆಸ್ ಲೀಡರ್ ಹಿಂದೆ ಹೋಗ್ತಾರ. ರಾಜಣ್ಣ ಹಿಂದೆ ಆಗ್ಲಿ, ಚಂದ್ರಪ್ಪ ಹಿಂದೆ ಆಗ್ಲಿ, ಪಾವಡ ಬರತ್ತಾಳೆ JDS ಅಂತಾರ. ಇದು ಎಲ್ಲಿ ಅರ್ಥನೇ ಆಗ್ತಾ ಇಲ್ಲ. ತುಮಕೂರು ಬೆಂಗಳೂರು ಮಾತ್ರ ಕಾಂಗ್ರೆಸ್ ಅಂದ್ಬಿಡ್ತಾರ, ಅಲ್ಲಿ ಹೋಗಿ ಪಾವಡ ಬರತ್ತಾಳೆ ನಾವು JDS ಅಪ್ಪ ವೆಂಕಟೇಶ್ ಹಾಕ್ಬಿಟ್ರೆ ವೆಂಕಟಣ್ಣಪ್ಪ ಹಾಕ್ಬಿಡ್ರಿ. ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ. ಅಂತ ಲೀಡರ್ಗಳಿಗೆ ನಿಮ್ಮೊಂದ ಅಲ್ಲಿ ಆಫೀಸ್ ನಲ್ಲಿ ಬೆಂಬಲ ನೀಡ್ತಾರಲ್ಲ, ಕಿವಿ ಇನ್ಬೇಕು ಅಂತ. ಆಯ್ತು, ಕಿವಿಯಿಂದ ನೀವು ಹೆಸರುಗಳು ಹೇಳ್ಬಿಟ್ರೆ ನಾನೇ ಕಿವಿಯಿಂದ ಶುರು ಮಾಡ್ಬಿಟ್ಟು. ನಾವ್ ಹೆಸರುಗಳೇ ಹೇಳಕ್ಕಿಲ್ಲ ಸರ್. ನೀವು ಹೇಳ್ಬೇಕಪ್ಪ, ನೀವು ಏ ಹೇಳಿದ್ರೆ ಬಿಡಪ್ಪ, ಅವ್ರಿಗೆ ಗಾಳಿನಲ್ಲಿ ಗುಂಡು ಹೊಡಿಬೇಡಿ. ಹೇಳಿ, ಹೆಸರು ಹೇಳಿದ್ರೆ ಮಾಡಕ್ಕೆ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾರೆ ಸರ್ ಅವ್ರು ಅದೇ ಟೈಪ್. ಈಗ ನೋಡಪ್ಪ, ಅಲ್ಲೋಗಿ ನಾವು ಅದಕ್ಕೆ ಏನು ಉತ್ತರ ಬೇಡ. ಕಾಂಗ್ರೆಸ್ ಮುಖಂಡರು ಅಂತ ಅವ್ರ ಕೆಲಸಗಳಲ್ಲಿ ಮಾಡ್ಕೊಳ್ತಾರೆ. ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಅಂತವ್ರ ಬಗ್ಗೆ ಎಚ್ಚರಿಕೆ ವಹಿಸಿ. ನಡೀತಾ ಇದೆ, ಗಟ್ಟಿಯಾಗಿದೆ. ಅವ್ರೇನಾರ ಕಾಯ್ಕೊಂಡು ಕೂತಿದ್ರೆ, ಸರ್ಕಾರ ಬಿದ್ದೋಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ರೆ ಹಂಗೆ ಕೂತ್ಕೊಳ್ಳಿ. ಹಿರಿಯರು ಸೋಲ್ತಾರನ್ನೋ ಭೀತಿಯಿಂದ ತಮ್ಮ ಮಕ್ಕಳನ್ನ ಈ ಸತಿ ಚುನಾವಣೆ ಕಣಕ್ಕಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸೋಲುವ ಭೀತಿಯಲ್ಲಿ ಟ್ರಾನ್ಸಿಷನ್ ಆಗ್ಬೇಕಲ್ವಾ? ಯುವಕರು ಕೊಡ್ಬೇಕು. ನಮಗೆ ಯುವಕರಿಗೆ ಕೊಡ್ಬೇಕು. ಒಂದ್ ಕಡೆ ನೀವೇ ಹೇಳ್ತೀರಾ ಯುವಕರಿಗೆ ಕೊಡೋದೇ ಇಲ್ಲ, ಎಲ್ಲ ಬರೀ ಹಳಬ್ರೆ ಅವ್ರೆ, 80 ಅವರೇ ವೆಂಕಟರಮಣಪ್ಪನ ಮೇಲೆ ಟೀಕೆ ಮಾಡಿದ್ರಿ. ಅದಕ್ಕೆ ಹೆಂಗೆ ಮೇಲೆ ಈಗ ಹೆಂಗ್ ತಂದಿದೀವೋ ಅದಕ್ಕೂ ಟೀಕೆ ಮಾಡ್ತೀರಾ. ತೆಗಿಯಪ್ಪ ಬಾಗಿಲು, ಸರ್, ಗಾಳಿ ಬರಲಿ. ಗೃಹ ಸಚಿವರಾಗಿ ಏನೆಲ್ಲ ಮಾಹಿತಿ ಇದೆ, ಆ ಕೊಲೆಗಾರ ಏನ್ ಸಿಕ್ಕಿದಾನೆ ಫಯಾಜ್, ಅದರ ವಿರುದ್ಧ ಯಾವೆಲ್ಲ ಪ್ರಕರಣ ದಾಖಲಾಗಿದೆ? ನೋಡಿ, ಅದು ಲವ್ ಅಫೇರ್. ಲವ್ ಅಫೇರ್ನಲ್ಲಿ ಆ ಹೆಣ್ಣುಮಗಳು ಒಂದಷ್ಟು ದಿವಸ ಅವನಿಗೆ ಸಿಗ್ಲಿಲ್ಲ. ಅವನೇನು ಗ್ರಹಿಸ್ಕೊಂಡಿದ್ದಾನೆ ಅಂದ್ರೆ ಇವಳು ಬೇರೆ ಇನ್ನೇನೋ ಅಫೇರ್ಸ್ ಮಾಡ್ಕೊಂಡಿದ್ದಾಳೆ, ನಾನು ಮದುವೆ ಆಗ್ಬೇಕಾಗಿತ್ತು ಅನ್ನುವಂಥ ಕಾರಣಕ್ಕಾಗಿ ಅವನು ಸ್ಟ್ಯಾಪ್ ಮಾಡಿ ಮರ್ಡರ್ ಮಾಡಿದ್ದಾನೆ. 1 ಗಂಟೆ ಒಳಗಾಗಿ ಸೆಕ್ಯೂರ್ ಮಾಡಿದ್ದಾರೆ. ಅವನ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಯಾವುದೇ ರೀತಿಯಲ್ಲಿ ಅವನನ್ನು ರಕ್ಷಣೆ ಮಾಡುವಂಥದ್ದಲ್ಲ. ಅಂಥದ್ದೇ ಘಟನೆ ಬೆಂಗಳೂರಲ್ಲಾಗಿದೆ. ಆಮೇಲೆ ನಾವು ಯಾವುದೇ ರೀತಿಯಲ್ಲಿ ಯಾರನ್ನು ಕೂಡ ಓಲೈಸುವಂಥದ್ದಿಲ್ಲ. ಯಾವುದೇ ಕಾರಣಕ್ಕೂ ಕಾನೂನನ್ನು ಬೇರೆಯವರು ಕೈಗೆತ್ಕೊಳ್ಳೋಕ್ಕೂ ಬಿಡೋದಿಲ್ಲ, ಕಾನೂನು ಬಾಹಿರವಾದಂಥ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಇಂಥ ಘಟನೆಗಳನ್ನು ನಾವು ಭಾಳ ಸೂಕ್ಷ್ಮವಾಗಿ ಪರಿಗಣಿಸ್ತೇವೆ. ಯಾರನ್ನು ಓಲೈಸುವಂಥದ್ದಕ್ಕೆ ಅವಕಾಶ ಇಲ್ಲ. ಅವರನ್ನು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು. ನೋಡಿ.